ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತಲೇ ಕರೆಸಿಕೊಳ್ಳೋ ಚಂದ್ರದ್ರೋಣ ಪರ್ವತ ಸಾಲು ಮಳೆಗಾಲದಲ್ಲಿ ಪ್ರಕೃತಿ ಮದುವಣಗಿತ್ತಿಯಂತೆ ಶೃಂಗಾರಗೊಳ್ತಿದ್ದಾಳೆ. ಆದರೆ ಇದರ ನಡುವೆ ಒಂದು ಆತಂಕಗಳು ಕೂಡ ಎದುರಾಗಿದೆ. ಈ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಅಂದರೆ ಮುಳ್ಳಯ್ಯನಗಿರಿ ಮತ್ತು ಐಡಿ ಪೀಠಕ್ಕೆ ತೆರಳೋ ರಸ್ತೆಯಲ್ಲಿ ಭೂಕುಸಿತದ ಆತಂಕ ಕೂಡ ಎದುರಾಗಿದೆ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೇನೆ. ಇದು ಮುಳ್ಳಯ್ಯನಗಿರಿ ಹಾಗೂ ಐಡಿ ಪೀಠಕ್ಕೆ ತೆರಳುವಂಥ ಚನ್ನಗೊಂಡನಹಳ್ಳಿ ಕ್ರಾಸ್ ಸಮೀಪ ಇರುವಂಥ ಜಾಗ ಇದು. ಕಳೆದ ವರ್ಷ ಕೂಡ ಈ ಜಾಗದಲ್ಲಿ ಒಂದರೆ ಸ್ಲೈಡ್ ಕೂಡ ಆಗಿತ್ತು. ಈಗ ಆ ಬಂಡೆಗಳು ಸ್ವಲ್ಪ ಬಿರುಕು ಬಿಟ್ಟಿರುವಂತೆ ಕಾಣ್ತಾ ಇರುವಂಥದ್ದು. ಮೇಲ್ಭಾಗದಲ್ಲಿ ತೋಟ ಕೂಡ ಇದೆ. ಹಾಗಾಗಿ ಒಂದು ವೇಳೆ ಏನಾದರೂ ಇದು ಜರಿದ್ರೆ ಸಂಪೂರ್ಣವಾಗಿ ಈ ರಸ್ತೆ ಬಂದ್ ಆಗುತ್ತೆ. ಇನ್ನು ಕಳೆದ ವರ್ಷದಿಂದಲೂ ಕೂಡ ಒಂದು ಪರಿಸರವಾದಿಗಳು ಒಂದು ಆರೋಪವನ್ನು ಮತ್ತು ಆಗ್ರಹವನ್ನು ಕೂಡ ಮಾಡ್ತಾಯಿದ್ರು. ಅಂದರೆ ರಸ್ತೆಗಳಲ್ಲಿ ಹರಿಯುವಂಥ ನೀರನ್ನು ನಿಲ್ಲಿಸಿ ಚರಂಡಿ ಮಾಡಿ ಅನ್ನುವಂಥ ಆಗ್ರಹನ ಕೂಡ ಮಾಡ್ತಾಯಿದ್ರು. ಆದರೆ ಇಲ್ಲಿಯವರೆಗೂ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ರಸ್ತೆಯನ್ನು ಮಾಡಲಿಕ್ಕೆ, ಚರಂಡಿಯನ್ನು ಮಾಡಲಿಕ್ಕೆ ಮುಂದಾಗಿಲ್ಲ. ಮತ್ತು ರಸ್ತೆಗಳನ್ನ ಮಾತ್ರ ಕಾಮಗಾರಿ ಮಾಡಿದೆ. ಈಗ ನೀವು ದೃಶ್ಯಗಳು ನೋಡ್ಬೋದು, ಮೇಲ್ಭಾಗದಿಂದಲೂ ಕೂಡ ನೀರು ಹರಿತಿದೆ. ಈ ನೀರು ಹರಿಯುವಂಥ ನೀರು ಧರೆಗಳ ಸಮೀಪವೇ ಹರಿಯೋದ್ರಿಂದ ಮೇಲ್ಭಾಗದಲ್ಲಿ ಕುಸಿತ ಉಂಟಾಗುತ್ತೆ ಅನ್ನುವಂಥದ್ದು ಏನು ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳಿಗೂ ಕೂಡ ಹೇಳ್ತಾರೆ. ಅಂದರೆ ಇದರಿಂದಲೇ ನೀರು ಧರೆಗಳ ಪಕ್ಕ ಹರಿಯೋದ್ರಿಂದ ಗುಡ್ಡದ ಮಣ್ಣು ಕುಸಿಯುತ್ತೆ, ಹಾಗಾಗಿ ಮೇಲ್ಭಾಗದಿಂದ ಕುಸಿಯುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಮತ್ತು ಕೆಲವೊಂದು ಸೂಚನೆಗಳನ್ನ ಕೂಡ ನೀಡಿದ್ದಾರೆ. ಆದರೆ ಇದು 88 ಸ್ಥಳಗಳು ಏನು ಗುರುತು ಮಾಡಿದ್ದಾರೆ, ಆ ಸ್ಥಳದಲ್ಲಿ ಕೂಡ ಈ ಮುಳ್ಳಯ್ಯನಗಿರಿ ಸಾಲು ಕೂಡ ಇದೆ. ಅಂದರೆ ಈ ಸ್ಥಳವೂ ಕೂಡ ಕುಸಿತ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಭೂ ಮತ್ತು ಗಣಿ ವಿಜ್ಞಾನಿ ಅಧಿಕಾರಿಗಳು ನೀಡಿದರೂ ಕೂಡ ಎಲ್ಲೋ ಒಂದು ಕಡೆ ಪರಿಸರವಾದಿಗಳ ಆಗ್ರಹ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಚರಂಡಿಯನ್ನು ಮಾಡಲು ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ವಿಫಲವಾಗಿದೆ ಅನ್ನೋದಕ್ಕೆ ಇದೇ ಒಂದು ಸ್ಪಷ್ಟ ಸಾಕ್ಷಿಯಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತಲೇ ಕರೆಸಿಕೊಳ್ಳೋ ಚಂದ್ರದ್ರೋಣ ಪರ್ವತ ಸಾಲು ಮಳೆಗಾಲದಲ್ಲಿ ಪ್ರಕೃತಿ ಮದುವಣಗಿತ್ತಿಯಂತೆ ಶೃಂಗಾರಗೊಳ್ತಿದ್ದಾಳೆ. ಆದರೆ ಇದರ ನಡುವೆ ಒಂದು ಆತಂಕಗಳು ಕೂಡ ಎದುರಾಗಿದೆ. ಈ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಅಂದರೆ ಮುಳ್ಳಯ್ಯನಗಿರಿ ಮತ್ತು ಐಡಿ ಪೀಠಕ್ಕೆ ತೆರಳೋ ರಸ್ತೆಯಲ್ಲಿ ಭೂಕುಸಿತದ ಆತಂಕ ಕೂಡ ಎದುರಾಗಿದೆ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೇನೆ. ಇದು ಮುಳ್ಳಯ್ಯನಗಿರಿ ಹಾಗೂ ಐಡಿ ಪೀಠಕ್ಕೆ ತೆರಳುವಂಥ ಚನ್ನಗೊಂಡನಹಳ್ಳಿ ಕ್ರಾಸ್ ಸಮೀಪ ಇರುವಂಥ ಜಾಗ ಇದು. ಕಳೆದ ವರ್ಷ ಕೂಡ ಈ ಜಾಗದಲ್ಲಿ ಒಂದರೆ ಸ್ಲೈಡ್ ಕೂಡ ಆಗಿತ್ತು. ಈಗ ಆ ಬಂಡೆಗಳು ಸ್ವಲ್ಪ ಬಿರುಕು ಬಿಟ್ಟಿರುವಂತೆ ಕಾಣ್ತಾ ಇರುವಂಥದ್ದು. ಮೇಲ್ಭಾಗದಲ್ಲಿ ತೋಟ ಕೂಡ ಇದೆ. ಹಾಗಾಗಿ ಒಂದು ವೇಳೆ ಏನಾದರೂ ಇದು ಜರಿದ್ರೆ ಸಂಪೂರ್ಣವಾಗಿ ಈ ರಸ್ತೆ ಬಂದ್ ಆಗುತ್ತೆ. ಇನ್ನು ಕಳೆದ ವರ್ಷದಿಂದಲೂ ಕೂಡ ಒಂದು ಪರಿಸರವಾದಿಗಳು ಒಂದು ಆರೋಪವನ್ನು ಮತ್ತು ಆಗ್ರಹವನ್ನು ಕೂಡ ಮಾಡ್ತಾಯಿದ್ರು. ಅಂದರೆ ರಸ್ತೆಗಳಲ್ಲಿ ಹರಿಯುವಂಥ ನೀರನ್ನು ನಿಲ್ಲಿಸಿ ಚರಂಡಿ ಮಾಡಿ ಅನ್ನುವಂಥ ಆಗ್ರಹನ ಕೂಡ ಮಾಡ್ತಾಯಿದ್ರು. ಆದರೆ ಇಲ್ಲಿಯವರೆಗೂ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ರಸ್ತೆಯನ್ನು ಮಾಡಲಿಕ್ಕೆ, ಚರಂಡಿಯನ್ನು ಮಾಡಲಿಕ್ಕೆ ಮುಂದಾಗಿಲ್ಲ. ಮತ್ತು ರಸ್ತೆಗಳನ್ನ ಮಾತ್ರ ಕಾಮಗಾರಿ ಮಾಡಿದೆ. ಈಗ ನೀವು ದೃಶ್ಯಗಳು ನೋಡ್ಬೋದು, ಮೇಲ್ಭಾಗದಿಂದಲೂ ಕೂಡ ನೀರು ಹರಿತಿದೆ. ಈ ನೀರು ಹರಿಯುವಂಥ ನೀರು ಧರೆಗಳ ಸಮೀಪವೇ ಹರಿಯೋದ್ರಿಂದ ಮೇಲ್ಭಾಗದಲ್ಲಿ ಕುಸಿತ ಉಂಟಾಗುತ್ತೆ ಅನ್ನುವಂಥದ್ದು ಏನು ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳಿಗೂ ಕೂಡ ಹೇಳ್ತಾರೆ. ಅಂದರೆ ಇದರಿಂದಲೇ ನೀರು ಧರೆಗಳ ಪಕ್ಕ ಹರಿಯೋದ್ರಿಂದ ಗುಡ್ಡದ ಮಣ್ಣು ಕುಸಿಯುತ್ತೆ, ಹಾಗಾಗಿ ಮೇಲ್ಭಾಗದಿಂದ ಕುಸಿಯುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಮತ್ತು ಕೆಲವೊಂದು ಸೂಚನೆಗಳನ್ನ ಕೂಡ ನೀಡಿದ್ದಾರೆ. ಆದರೆ ಇದು 88 ಸ್ಥಳಗಳು ಏನು ಗುರುತು ಮಾಡಿದ್ದಾರೆ, ಆ ಸ್ಥಳದಲ್ಲಿ ಕೂಡ ಈ ಮುಳ್ಳಯ್ಯನಗಿರಿ ಸಾಲು ಕೂಡ ಇದೆ. ಅಂದರೆ ಈ ಸ್ಥಳವೂ ಕೂಡ ಕುಸಿತ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಭೂ ಮತ್ತು ಗಣಿ ವಿಜ್ಞಾನಿ ಅಧಿಕಾರಿಗಳು ನೀಡಿದರೂ ಕೂಡ ಎಲ್ಲೋ ಒಂದು ಕಡೆ ಪರಿಸರವಾದಿಗಳ ಆಗ್ರಹ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಚರಂಡಿಯನ್ನು ಮಾಡಲು ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ವಿಫಲವಾಗಿದೆ ಅನ್ನೋದಕ್ಕೆ ಇದೇ ಒಂದು ಸ್ಪಷ್ಟ ಸಾಕ್ಷಿಯಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತಲೇ ಕರೆಸಿಕೊಳ್ಳೋ ಚಂದ್ರದ್ರೋಣ ಪರ್ವತ ಸಾಲು ಮಳೆಗಾಲದಲ್ಲಿ ಪ್ರಕೃತಿ ಮದುವಣಗಿತ್ತಿಯಂತೆ ಶೃಂಗಾರಗೊಳ್ತಿದ್ದಾಳೆ. ಆದರೆ ಇದರ ನಡುವೆ ಒಂದು ಆತಂಕಗಳು ಕೂಡ ಎದುರಾಗಿದೆ. ಈ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ ಅಂದರೆ ಮುಳ್ಳಯ್ಯನಗಿರಿ ಮತ್ತು ಐಡಿ ಪೀಠಕ್ಕೆ ತೆರಳೋ ರಸ್ತೆಯಲ್ಲಿ ಭೂಕುಸಿತದ ಆತಂಕ ಕೂಡ ಎದುರಾಗಿದೆ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೇನೆ. ಇದು ಮುಳ್ಳಯ್ಯನಗಿರಿ ಹಾಗೂ ಐಡಿ ಪೀಠಕ್ಕೆ ತೆರಳುವಂಥ ಚನ್ನಗೊಂಡನಹಳ್ಳಿ ಕ್ರಾಸ್ ಸಮೀಪ ಇರುವಂಥ ಜಾಗ ಇದು. ಕಳೆದ ವರ್ಷ ಕೂಡ ಈ ಜಾಗದಲ್ಲಿ ಒಂದರೆ ಸ್ಲೈಡ್ ಕೂಡ ಆಗಿತ್ತು. ಈಗ ಆ ಬಂಡೆಗಳು ಸ್ವಲ್ಪ ಬಿರುಕು ಬಿಟ್ಟಿರುವಂತೆ ಕಾಣ್ತಾ ಇರುವಂಥದ್ದು. ಮೇಲ್ಭಾಗದಲ್ಲಿ ತೋಟ ಕೂಡ ಇದೆ. ಹಾಗಾಗಿ ಒಂದು ವೇಳೆ ಏನಾದರೂ ಇದು ಜರಿದ್ರೆ ಸಂಪೂರ್ಣವಾಗಿ ಈ ರಸ್ತೆ ಬಂದ್ ಆಗುತ್ತೆ. ಇನ್ನು ಕಳೆದ ವರ್ಷದಿಂದಲೂ ಕೂಡ ಒಂದು ಪರಿಸರವಾದಿಗಳು ಒಂದು ಆರೋಪವನ್ನು ಮತ್ತು ಆಗ್ರಹವನ್ನು ಕೂಡ ಮಾಡ್ತಾಯಿದ್ರು. ಅಂದರೆ ರಸ್ತೆಗಳಲ್ಲಿ ಹರಿಯುವಂಥ ನೀರನ್ನು ನಿಲ್ಲಿಸಿ ಚರಂಡಿ ಮಾಡಿ ಅನ್ನುವಂಥ ಆಗ್ರಹನ ಕೂಡ ಮಾಡ್ತಾಯಿದ್ರು. ಆದರೆ ಇಲ್ಲಿಯವರೆಗೂ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ರಸ್ತೆಯನ್ನು ಮಾಡಲಿಕ್ಕೆ, ಚರಂಡಿಯನ್ನು ಮಾಡಲಿಕ್ಕೆ ಮುಂದಾಗಿಲ್ಲ. ಮತ್ತು ರಸ್ತೆಗಳನ್ನ ಮಾತ್ರ ಕಾಮಗಾರಿ ಮಾಡಿದೆ.
ಈಗ ನೀವು ದೃಶ್ಯಗಳು ನೋಡ್ಬೋದು, ಮೇಲ್ಭಾಗದಿಂದಲೂ ಕೂಡ ನೀರು ಹರಿತಿದೆ. ಈ ನೀರು ಹರಿಯುವಂಥ ನೀರು ಧರೆಗಳ ಸಮೀಪವೇ ಹರಿಯೋದ್ರಿಂದ ಮೇಲ್ಭಾಗದಲ್ಲಿ ಕುಸಿತ ಉಂಟಾಗುತ್ತೆ ಅನ್ನುವಂಥದ್ದು ಏನು ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳಿಗೂ ಕೂಡ ಹೇಳ್ತಾರೆ. ಅಂದರೆ ಇದರಿಂದಲೇ ನೀರು ಧರೆಗಳ ಪಕ್ಕ ಹರಿಯೋದ್ರಿಂದ ಗುಡ್ಡದ ಮಣ್ಣು ಕುಸಿಯುತ್ತೆ, ಹಾಗಾಗಿ ಮೇಲ್ಭಾಗದಿಂದ ಕುಸಿಯುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಮತ್ತು ಕೆಲವೊಂದು ಸೂಚನೆಗಳನ್ನ ಕೂಡ ನೀಡಿದ್ದಾರೆ. ಆದರೆ ಇದು 88 ಸ್ಥಳಗಳು ಏನು ಗುರುತು ಮಾಡಿದ್ದಾರೆ, ಆ ಸ್ಥಳದಲ್ಲಿ ಕೂಡ ಈ ಮುಳ್ಳಯ್ಯನಗಿರಿ ಸಾಲು ಕೂಡ ಇದೆ. ಅಂದರೆ ಈ ಸ್ಥಳವೂ ಕೂಡ ಕುಸಿತ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಭೂ ಮತ್ತು ಗಣಿ ವಿಜ್ಞಾನಿ ಅಧಿಕಾರಿಗಳು ನೀಡಿದರೂ ಕೂಡ ಎಲ್ಲೋ ಒಂದು ಕಡೆ ಪರಿಸರವಾದಿಗಳ ಆಗ್ರಹ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಚರಂಡಿಯನ್ನು ಮಾಡಲು ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ವಿಫಲವಾಗಿದೆ ಅನ್ನೋದಕ್ಕೆ ಇದೇ ಒಂದು ಸ್ಪಷ್ಟ ಸಾಕ್ಷಿಯಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತಲೇ ಕರೆಸಿಕೊಳ್ಳೋ ಚಂದ್ರದ್ರೋಣ ಪರ್ವತ ಸಾಲು ಮಳೆಗಾಲದಲ್ಲಿ ಪ್ರಕೃತಿ ಮದುವಣಗಿತ್ತಿಯಂತೆ ಶೃಂಗಾರಗೊಳ್ತಿದ್ದಾಳೆ. ಆದರೆ ಇದರ ನಡುವೆ ಒಂದು ಆತಂಕಗಳು ಕೂಡ ಎದುರಾಗಿದೆ ಈ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ. ಅಂದರೆ ಮುಳ್ಳಯ್ಯನಗಿರಿ ಮತ್ತು ಐಡಿ ಪೀಠಕ್ಕೆ ತೆರಳೋ ರಸ್ತೆಯಲ್ಲಿ ಭೂಕುಸಿತದ ಆತಂಕ ಕೂಡ ಎದುರಾಗಿದೆ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೇನೆ. ಇದು ಮುಳ್ಳಯ್ಯನಗಿರಿ ಹಾಗೂ ಐಡಿ ಪೀಠಕ್ಕೆ ತೆರಳುವಂಥ ಚನ್ನಗೊಂಡನಹಳ್ಳಿ ಕ್ರಾಸ್ ಸಮೀಪ ಇರುವಂಥ ಜಾಗ ಇದು. ಕಳೆದ ವರ್ಷ ಕೂಡ ಈ ಜಾಗದಲ್ಲಿ ಒಂದರೆ ಸ್ಲೈಡ್ ಕೂಡ ಆಗಿತ್ತು. ಈಗ ಆ ಬಂಡೆಗಳು ಸ್ವಲ್ಪ ಬಿರುಕು ಬಿಟ್ಟಿರುವಂತೆ ಕಾಣ್ತಾ ಇರುವಂಥದ್ದು. ಮೇಲ್ಭಾಗದಲ್ಲಿ ತೋಟ ಕೂಡ ಇದೆ. ಹಾಗಾಗಿ ಒಂದು ವೇಳೆ ಏನಾದರೂ ಇದು ಜರಿದ್ರೆ ಸಂಪೂರ್ಣವಾಗಿ ಈ ರಸ್ತೆ ಬಂದ್ ಆಗುತ್ತೆ. ಇನ್ನು ಕಳೆದ ವರ್ಷದಿಂದಲೂ ಕೂಡ ಒಂದು ಪರಿಸರವಾದಿಗಳು ಒಂದು ಆರೋಪವನ್ನು ಮತ್ತು ಆಗ್ರಹವನ್ನು ಕೂಡ ಮಾಡ್ತಾಯಿದ್ರು. ಅಂದರೆ ರಸ್ತೆಗಳಲ್ಲಿ ಹರಿಯುವಂಥ ನೀರನ್ನು ನಿಲ್ಲಿಸಿ ಚರಂಡಿ ಮಾಡಿ ಅನ್ನುವಂಥ ಆಗ್ರಹನ ಕೂಡ ಮಾಡ್ತಾಯಿದ್ರು. ಆದರೆ ಇಲ್ಲಿಯವರೆಗೂ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ರಸ್ತೆಯನ್ನು ಮಾಡಲಿಕ್ಕೆ, ಚರಂಡಿಯನ್ನು ಮಾಡಲಿಕ್ಕೆ ಮುಂದಾಗಿಲ್ಲ. ಮತ್ತು ರಸ್ತೆಗಳನ್ನ ಮಾತ್ರ ಕಾಮಗಾರಿ ಮಾಡಿದೆ. ಈಗ ನೀವು ದೃಶ್ಯಗಳು ನೋಡ್ಬೋದು, ಮೇಲ್ಭಾಗದಿಂದಲೂ ಕೂಡ ನೀರು ಹರಿತಿದೆ. ಈ ನೀರು ಹರಿಯುವಂಥ ನೀರು ಧರೆಗಳ ಸಮೀಪವೇ ಹರಿಯೋದ್ರಿಂದ ಮೇಲ್ಭಾಗದಲ್ಲಿ ಕುಸಿತ ಉಂಟಾಗುತ್ತೆ ಅನ್ನುವಂಥದ್ದು ಏನು ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳಿಗೂ ಕೂಡ ಹೇಳ್ತಾರೆ. ಅಂದರೆ ಇದರಿಂದಲೇ ನೀರು ಧರೆಗಳ ಪಕ್ಕ ಹರಿಯೋದ್ರಿಂದ ಗುಡ್ಡದ ಮಣ್ಣು ಕುಸಿಯುತ್ತೆ, ಹಾಗಾಗಿ ಮೇಲ್ಭಾಗದಿಂದ ಕುಸಿಯುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಮತ್ತು ಕೆಲವೊಂದು ಸೂಚನೆಗಳನ್ನ ಕೂಡ ನೀಡಿದ್ದಾರೆ. ಆದರೆ ಇದು 88 ಸ್ಥಳಗಳು ಏನು ಗುರುತು ಮಾಡಿದ್ದಾರೆ, ಆ ಸ್ಥಳದಲ್ಲಿ ಕೂಡ ಈ ಮುಳ್ಳಯ್ಯನಗಿರಿ ಸಾಲು ಕೂಡ ಇದೆ. ಅಂದರೆ ಈ ಸ್ಥಳವೂ ಕೂಡ ಕುಸಿತ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಭೂ ಮತ್ತು ಗಣಿ ವಿಜ್ಞಾನಿ ಅಧಿಕಾರಿಗಳು ನೀಡಿದರೂ ಕೂಡ ಎಲ್ಲೋ ಒಂದು ಕಡೆ ಪರಿಸರವಾದಿಗಳ ಆಗ್ರಹ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಚರಂಡಿಯನ್ನು ಮಾಡಲು ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ವಿಫಲವಾಗಿದೆ ಅನ್ನೋದಕ್ಕೆ ಇದೇ ಒಂದು ಸ್ಪಷ್ಟ ಸಾಕ್ಷಿಯಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಪ್ರವಾಸಿಗರ ಪಾಲಿನ ಸ್ವರ್ಗ ಅಂತಲೇ ಕರೆಸಿಕೊಳ್ಳೋ ಚಂದ್ರದ್ರೋಣ ಪರ್ವತ ಸಾಲು ಮಳೆಗಾಲದಲ್ಲಿ ಪ್ರಕೃತಿ ಮದುವಣಗಿತ್ತಿಯಂತೆ ಶೃಂಗಾರಗೊಳ್ತಿದ್ದಾಳೆ. ಆದರೆ ಇದರ ನಡುವೆ ಒಂದು ಆತಂಕಗಳು ಕೂಡ ಎದುರಾಗಿದೆ ಈ ಚಂದ್ರದ್ರೋಣ ಪರ್ವತ ಸಾಲಿನಲ್ಲಿ. ಅಂದರೆ ಮುಳ್ಳಯ್ಯನಗಿರಿ ಮತ್ತು ಐಡಿ ಪೀಠಕ್ಕೆ ತೆರಳೋ ರಸ್ತೆಯಲ್ಲಿ ಭೂಕುಸಿತದ ಆತಂಕ ಕೂಡ ಎದುರಾಗಿದೆ. ನಾನೀಗ ದೃಶ್ಯಗಳಲ್ಲಿ ಕೂಡ ತೋರಿಸ್ತೇನೆ. ಇದು ಮುಳ್ಳಯ್ಯನಗಿರಿ ಹಾಗೂ ಐಡಿ ಪೀಠಕ್ಕೆ ತೆರಳುವಂಥ ಚನ್ನಗೊಂಡನಹಳ್ಳಿ ಕ್ರಾಸ್ ಸಮೀಪ ಇರುವಂಥ ಜಾಗ ಇದು. ಕಳೆದ ವರ್ಷ ಕೂಡ ಈ ಜಾಗದಲ್ಲಿ ಒಂದರೆ ಸ್ಲೈಡ್ ಕೂಡ ಆಗಿತ್ತು. ಈಗ ಆ ಬಂಡೆಗಳು ಸ್ವಲ್ಪ ಬಿರುಕು ಬಿಟ್ಟಿರುವಂತೆ ಕಾಣ್ತಾ ಇರುವಂಥದ್ದು. ಮೇಲ್ಭಾಗದಲ್ಲಿ ತೋಟ ಕೂಡ ಇದೆ. ಹಾಗಾಗಿ ಒಂದು ವೇಳೆ ಏನಾದರೂ ಇದು ಜರಿದ್ರೆ ಸಂಪೂರ್ಣವಾಗಿ ಈ ರಸ್ತೆ ಬಂದ್ ಆಗುತ್ತೆ. ಇನ್ನು ಕಳೆದ ವರ್ಷದಿಂದಲೂ ಕೂಡ ಒಂದು ಪರಿಸರವಾದಿಗಳು ಒಂದು ಆರೋಪವನ್ನು ಮತ್ತು ಆಗ್ರಹವನ್ನು ಕೂಡ ಮಾಡ್ತಾಯಿದ್ರು. ಅಂದರೆ ರಸ್ತೆಗಳಲ್ಲಿ ಹರಿಯುವಂಥ ನೀರನ್ನು ನಿಲ್ಲಿಸಿ ಚರಂಡಿ ಮಾಡಿ ಅನ್ನುವಂಥ ಆಗ್ರಹನ ಕೂಡ ಮಾಡ್ತಾಯಿದ್ರು. ಆದರೆ ಇಲ್ಲಿಯವರೆಗೂ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದು ರಸ್ತೆಯನ್ನು ಮಾಡಲಿಕ್ಕೆ, ಚರಂಡಿಯನ್ನು ಮಾಡಲಿಕ್ಕೆ ಮುಂದಾಗಿಲ್ಲ. ಮತ್ತು ರಸ್ತೆಗಳನ್ನ ಮಾತ್ರ ಕಾಮಗಾರಿ ಮಾಡಿದೆ. ಈಗ ನೀವು ದೃಶ್ಯಗಳು ನೋಡ್ಬೋದು, ಮೇಲ್ಭಾಗದಿಂದಲೂ ಕೂಡ ನೀರು ಹರಿತಿದೆ. ಈ ನೀರು ಹರಿಯುವಂಥ ನೀರು ಧರೆಗಳ ಸಮೀಪವೇ ಹರಿಯೋದ್ರಿಂದ ಮೇಲ್ಭಾಗದಲ್ಲಿ ಕುಸಿತ ಉಂಟಾಗುತ್ತೆ ಅನ್ನುವಂಥದ್ದು ಏನು ಭೂ ಮತ್ತು ಗಣಿ ವಿಜ್ಞಾನ ಅಧಿಕಾರಿಗಳಿಗೂ ಕೂಡ ಹೇಳ್ತಾರೆ. ಅಂದರೆ ಇದರಿಂದಲೇ ನೀರು ಧರೆಗಳ ಪಕ್ಕ ಹರಿಯೋದ್ರಿಂದ ಗುಡ್ಡದ ಮಣ್ಣು ಕುಸಿಯುತ್ತೆ, ಹಾಗಾಗಿ ಮೇಲ್ಭಾಗದಿಂದ ಕುಸಿಯುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಮತ್ತು ಕೆಲವೊಂದು ಸೂಚನೆಗಳನ್ನ ಕೂಡ ನೀಡಿದ್ದಾರೆ. ಆದರೆ ಇದು 88 ಸ್ಥಳಗಳು ಏನು ಗುರುತು ಮಾಡಿದ್ದಾರೆ, ಆ ಸ್ಥಳದಲ್ಲಿ ಕೂಡ ಈ ಮುಳ್ಳಯ್ಯನಗಿರಿ ಸಾಲು ಕೂಡ ಇದೆ. ಅಂದರೆ ಈ ಸ್ಥಳವೂ ಕೂಡ ಕುಸಿತ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಭೂ ಮತ್ತು ಗಣಿ ವಿಜ್ಞಾನಿ ಅಧಿಕಾರಿಗಳು ನೀಡಿದರೂ ಕೂಡ ಎಲ್ಲೋ ಒಂದು ಕಡೆ ಪರಿಸರವಾದಿಗಳ ಆಗ್ರಹ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಚರಂಡಿಯನ್ನು ಮಾಡಲು ಜಿಲ್ಲಾಡಳಿತ ಮತ್ತು ಲೋಕೋಪಯೋಗಿ ಇಲಾಖೆ ವಿಫಲವಾಗಿದೆ ಅನ್ನೋದಕ್ಕೆ ಇದೇ ಒಂದು ಸ್ಪಷ್ಟ ಸಾಕ್ಷಿಯಾಗಿದೆ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.